ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಸಣ್ಣ ಸೊಲ್ಯೂಷನ್ನ ಕೊಡ್ತಾ ಇದ್ದೀನಿ. ನೀವು ಕಾಲಿನಕ್ಸ್ನಲ್ಲಿ ಈ ಒಂದು ಎರರ್ನ ಫೇಸ್ ಮಾಡಿರ್ಬೋದು. APT ಪ್ಯಾಕೇಜ್ ಮ್ಯಾನೇಜರ್ನ ಯೂಸ್ ಮಾಡಿ ಯಾವುದೇ ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಎರರ್ ನಿಮ್ಗೆ ಕಾಣಿಸಿರ್ಬೋದು, ಅನೇಬಲ್ ಟು ಲೊಕೇಟ್ ಪ್ಯಾಕೇಜ್ ಅಂತ. ಇದೊಂದು ಸಿಂಪಲ್ ಎರರ್. ಇದನ್ನ ಇವತ್ತು ಹೆಂಗೆ ಸಾಲ್ವ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಎರರ್ ಯಾಕೆ ಬರುತ್ತೆ ಅಂದರೆ ನಿಮ್ಮ ಸೋರ್ಸಸ್ ಲಿಸ್ಟ್ ಏನಿದೆ ಅಂದರೆ ನಿಮ್ಮ ರೆಪೋಸಿಟರಿ ಏನಂತೂ ಕರೆಕ್ಟಾಗಿ ಕಾನ್ಫಿಗರ್ ಆಗಿರಲ್ಲ. ಆದ್ದರಿಂದ ಅದನ್ನ ಸಾಲ್ವ್ ಮಾಡುವಂಥ ತುಂಬ ಸಿಂಪಲ್. ಈ ಒಂದು ಟರ್ಮಿನಲ್ನಿಂದ ಸಹ ಆಗುತ್ತೆ. ನಿಮಗೆ ಫೈಲ್ ಮ್ಯಾನೇಜರ್ನಿಂದ ಸಹ ತೋರಿಸ್ಕೊಡ್ತೀನಿ. ಮೊದಲಾಗಿ ಒಂದು ಫೈಲ್ ಮ್ಯಾನೇಜರ್ನ ಓಪನ್ ಮಾಡಿ, ಓಪನ್ ಫೋಲ್ಡರ್ ಅಂತ ಕೊಡಿ. ನಂತರ ಇಲ್ಲಿ ಫೈಲ್ ಸಿಸ್ಟಮ್ ಅಂತ ಇರುತ್ತೆ, ಅದನ್ನ ಓಪನ್ ಮಾಡಿ. ಅದೇ ರೀತಿ ನಿಮಗೆ ಇದನ್ನು ಮಾಡಬೇಕಾದ್ರೆ ನೀವು ರೂಟ್ ಯೂಸರಿಂದ ಲಾಗಿನ್ ಆಗಿರಬೇಕಾಗುತ್ತೆ. ಬೇರೆ ಯೂಸರಿಂದ ಆಗಿದ್ದರೆ ಈ ಒಂದು ಫೈಲ್ನ ನಿಮಗೆ ಎಡಿಟ್ ಮಾಡಲಿಕ್ಕೆ ಬಿಡಲ್ಲ, ಅದು ಕಾನ್ಫಿಗರೇಷನ್ ಫೈಲ್ನ. ನಂತರ ಇಲ್ಲಿ ಬಂದರೆ ನಿಮಗೆ ಈ ಒಂದು ETC ಅಂತ ಫೋಲ್ಡರ್ ಕಾಣಿಸುತ್ತೆ ಫೈಲ್ ಸಿಸ್ಟಮಲ್ಲಿ, ಅದನ್ನ ಓಪನ್ ಮಾಡಿ. ನಂತರ ಇದರೊಳಗಡೆ APT ಅಂತ ಒಂದು ಫೋಲ್ಡರ್ ಕಾಣಿಸುತ್ತೆ, ಓಪನ್ ಮಾಡಿ. ನಂತರ ಇಲ್ಲಿ ನಿಮ್ಗೆ ಒಂದು ಫೈಲ್ ಕಾಣಿಸ್ತಾ ಇರ್ಬೋದು, ಸೋರ್ಸಸ್ ಡಾಟ್ ಲಿಸ್ಟ್ ಅಂತ. ಈ ಒಂದು ಸೋರ್ಸಸ್ ಡಾಟ್ ಲಿಸ್ಟ್ ಫೈಲ್ನ ಓಪನ್ ಮಾಡಿ. ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ಓಪನ್ ವಿತ್ ಮೌಸ್ ಪ್ಯಾಡ್ ಅಂತ ಕೊಡಿ. ಇಲ್ಲ ಡೈರೆಕ್ಟಾಗಿ ಡಬಲ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ಒಂದು ಫೈಲ್ನಲ್ಲಿ 2 ಲೈನ್ನ ಆ್ಯಡ್ ಮಾಡಬೇಕಾಗುತ್ತೆ. ನನ್ನ ಒಂದು ಫೈಲ್ ಕರೆಕ್ಟ್ ಆಗಿತ್ತು, ನಾನು ನಿಮಗೆ ತೋರಿಸಲಿಕ್ಕೋಸ್ಕರ ಈ ಒಂದು ಫೈಲ್ನ ಡಿಲೀಟ್ ಮಾಡಿದ್ದೆ ಲೈನನ್ನು. ಅದನ್ನ ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ. ಈಗ ನಿಮಗೆ ಈ ರೀತಿ ಕಾಣುತ್ತೆ. ಇಲ್ಲಾಂದರೆ ಈ ಒಂದು ಲೈನ್ ಸಹ ಕಾಣಿಸಲ್ಲ ನಿಮಗೆ ಕೆಲವೊಮ್ಮೆ. ಇದು ಸಹ ಡಿಲೀಟ್ ಆಗಿ ಈ ರೀತಿ ಕಾಣಿಸ್ತಾ ಇರುತ್ತೆ ನಿಮ್ಮ ಫೈಲ್ ಅಂತದ್ದು. ನಂತರ ನಾನು ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನಲ್ಲಿ ಒಂದು ಫೈಲ್ ಇರುತ್ತೆ, ಅದನ್ನ ಓಪನ್ ಮಾಡಿ. ನಂತರ ನಿಮಗೆ 2 ರೆಪೋಸಿಟರಿ ಕಾಣಿಸ್ತಾ ಇರುತ್ತೆ ಇಲ್ಲಿ. ಆ ಒಂದು ಲೈನ್ನ ಕಾಪಿ ಮಾಡಿ, ಒಂದಾಗಿ ಆ ಒಂದು ಲೈನ್ನ ಕಾಪಿ ಮಾಡಿ. ನಂತರ ನೀವು ವಾಪಸ್ಸಾಗಿ ಇದೇ ಒಂದು ಫೋಲ್ಡರ್ಗೆ ಬನ್ನಿ. ಅಂದರೆ ನೀವೀಗ ಏನು ಓಪನ್ ಮಾಡಿದ್ದೀರಾ ETC APT ಒಳಗಡೆ, ಅಲ್ಲಿ ಬಂದು 2 ಫೈಲ್ನ ಪೇಸ್ಟ್ ಮಾಡಿ. ನಂತರ ಈ ಒಂದು ಫೈಲ್ನ ನೀವು ಕಂಟ್ರೋಲ್ S ಕೊಟ್ಟು ಸೇವ್ ಮಾಡ್ಬೋದು. ಸೇವ್ ಮಾಡಿ ಆದ ನಂತರ ಕ್ಲೋಸ್ ಮಾಡಿ. ಅದೇ ರೀತಿ ನಾನು ನಿಮಗೆ ಏನು 2 ಲೈನ್ ತೋರಿಸಿದೆ, ಅದು ನೀವು ಡೈರೆಕ್ಟಾಗಿ ಕಾಲಿನಕ್ಸ್ ವೆಬ್ಸೈಟಿಂದ ಸಹ ಕಾಪಿ ಮಾಡ್ಕೋಬೋದು. ಇದರಲ್ಲಿ ಸಹ ಕೊಟ್ಟಿದ್ದಾರೆ, ಆದರೆ ಇದರಲ್ಲಿ ಸ್ವಲ್ಪ ಕ್ಲಿಯರಿಟಿ ಇಲ್ಲ, ಅಂದರೆ ಸ್ವಲ್ಪ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಆದ್ದರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಹ ಇವೆರಡು ರೆಪೋಸಿಟರಿನ ಕೊಟ್ಟಿದ್ದೀನಿ. ನಂತರ ನೀವು ಮತ್ತೆ ನಿಮ್ಮ ಟರ್ಮಿನಲ್ನ ಓಪನ್ ಮಾಡಿ. ಬೇಕಾದರೆ ಇಲ್ಲೊಂದು ಸಲ ನೀವು ಕ್ಲೀನ್ ಅಂತ ಕೊಡ್ಬೋದು ಕಮಾಂಡ್ನ. sudo apt ಕ್ಲೀನ್ ಅಂತ ಕೊಡಿ. ಅದೇ ರೀತಿ ಬೇಕಾದರೆ ಒಂದು ಸಲ ಅಪ್ಡೇಟ್ ಸಹ ಮಾಡ್ಕೊಳ್ಳಿ. APT ಗೆಟ್ ಅಪ್ಡೇಟ್ ಅಂತ ಏನಿರುತ್ತೆ ಅದನ್ನ ಒಂದು ಸಲ ರನ್ ಮಾಡಿ. ನಿಮ್ಮ ಸಿಸ್ಟಮ್ ಈಗ ಅಪ್ಡೇಟ್ ಆಗುತ್ತೆ ಹೊಸ ರೆಪೋಸಿಟರಿಯಲ್ಲಿ. ಈಗ ನನ್ನ ಸಿಸ್ಟಮ್ ಕಂಪ್ಲೀಟಾಗಿ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಆದ ನಂತರ ನೀವು ನಿಮ್ಮ ಪ್ಯಾಕೇಜನ್ನು ಇನ್ಸ್ಟಾಲ್ ಮಾಡ್ತಾ ಇದ್ರಿ, ಅದನ್ನ ಮತ್ತೆ ಇನ್ಸ್ಟಾಲ್ ಮಾಡಿ. ನಾನು ನಿಮಗೆ ಮತ್ತೆ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ಟರ್ಮಿನೇಟರ್ ಅಂತ ಎಂಟರ್ ಕೊಡಿ. ನೋಡ್ಬೋದು ಈಗ ನಿಮಗೆ ಹೊಸ ಪ್ಯಾಕೇಜ್ ಈಗ ಇನ್ಸ್ಟಾಲೇಷನ್ ತೋರಿಸ್ತಾ ಇದೆ. ನಾನೀಗ ಇಲ್ಲಿ Y ಅಂತ ಎಂಟರ್ ಮಾಡಿ, ಎಂಟರ್ ಕೊಟ್ಟರೆ ಈ ಒಂದು ಪ್ಯಾಕೇಜ್ ನನಗೆ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಈ ರೀತಿ ನೀವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ನಾನೀಗ ಇದನ್ನ ಸ್ಟಾಪ್ ಮಾಡ್ತೀನಿ. ಅದೇ ರೀತಿ ನಿಮಗೆ ಒಂದು ಟರ್ಮಿನಲ್ ಸಹ ಇದನ್ನ ಎಡಿಟ್ ಮಾಡಲಿಕ್ಕಾಗುತ್ತೆ. ಜಸ್ಟ್ ಸಿಂಪಲ್ ಮೊದಲನೇದಾಗಿ ಕ್ಲಿಯರ್ ಮಾಡ್ಕೋತೀನಿ. cd/etc/apt ಅಂತ ಕೊಟ್ಟರೆ ಆ ಒಂದು ಫೋಲ್ಡರ್ಗೆ ಹೋಗುತ್ತೆ. ನಂತರ ಇಲ್ಲಿ LS ಮಾಡಿದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಸೋರ್ಸಸ್ ಡಾಟ್ ಲಿಸ್ಟ್ ಅಂತ ಕಾಣಿಸ್ತಾ ಇದೆ. ನಾನೀಗ ಇಲ್ಲಿ ನ್ಯಾನೋದಲ್ಲಿ ಓಪನ್ ಮಾಡಿದರೆ, ನ್ಯಾನೋ ಸೋರ್ಸಸ್ ಡಾಟ್ ಲಿಸ್ಟ್ ಅಂತ ಓಪನ್ ಮಾಡಿದರೆ ಇಲ್ಲಿ ಸಹ ಓಪನ್ ಆಗುತ್ತೆ. ಇಲ್ಲಿ ಸಹ ನೀವು ಎಡಿಟ್ ಮಾಡ್ಬೋದು. ಇದು ತುಂಬ ಸಿಂಪಲ್. ಅದೇ ರೀತಿ ನೀವು ಗ್ರಾಫಿಕಲ್ಲಿ ಸಹ ಮಾಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಜೊತೆಗೆ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಇದೇ ರೀತಿ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.